ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ನಾನು ಎಗ್ ಬೋಂಡ ಮಾಡ್ತಾಯಿದ್ದೀನಿ. ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಆ್ಯಂಡ್ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ನೋಡೋಣ. ವೆಲ್ಕಮ್ ಬ್ಯಾಕ್ ಟು ಮೇಘನ ಕಿಚನ್. ಈಗ ಫಸ್ಟು ನಾನು ಎಗ್ನ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಒಂದು 15 ಮಿನಿಟ್ಸು ಆರಿಗೆ ತೊಗೊಂಡಿದ್ದೀನಿ. ಈಗ ನೆಕ್ಸ್ಟ್ ಒಂದು ಪಾತ್ರೆಗೆ ನಾನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, 1 ಕಪ್ಪು. ಈಗ ನೆಕ್ಸ್ಟು ನಾನು ಇದಕ್ಕೆ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಕಿ ಸೋಡಾ ಹಾಕ್ಕೊಂಡಿದ್ದೀನಿ. ಈಗ ನೀಟಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾರ್ಮಲಾಗಿ ನಾವು ಬೋಂಡಕ್ಕೆಲ್ಲ ಯಾವ ಇದರಲ್ಲಿ ಮಿಕ್ಸ್ ಮಾಡ್ಕೊತೀವೋ ಆ ಇದರಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಹಾಕಿ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುನೂ ಬೇಡ, ಮೀಡಿಯಮಾಗಿ ನಾನು ಕಡಲೆ ಹಿಟ್ಟನ್ನ ಬೋಂಡಕ್ಕೋಸ್ಕರ ರೆಡಿ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು ಯಾವ ರೀತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂತ. ನೋಡಿ, ನೀಟಾಗಿ ಮಿಕ್ಸ್ ಆಗಿದೆ ನೋಡಿ. ಅದಕ್ಕೆ ನಾನು ಕಡಲೆ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಒಂದು 10 ಮಿನಿಟ್ಸ್ ಇದನ್ನ ನೆನೆಯೋಕ್ಕೆ ಬಿಡ್ತೀನಿ. ನೆಂದಷ್ಟು ಬೋಂಡ ಚೆನ್ನಾಗಿ ಬರುತ್ತೆ ನೋಡಿ. ಈಗ ಎಗ್ ಬಾಯ್ಲ್ ಆಗಿದೆ, ಅದನ್ನು ನೀಟಾಗಿ ನಾನು ಸಿಪ್ಪೆ ಎಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು 6 ಮೊಟ್ಟೆನ ಹಿಡ್ದಾದ್ಮೇಲೆ ಒಂದು ಪ್ಯಾನ್ಗೆ 1 ಟೀ ಸ್ಪೂನ್ ಆಯಿಲ್, 1 ಚಿಟಕಿ ಅರಶಿನ, ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಆಯಿಲಲ್ಲಿ ಫ್ರೈ ಆಗಲಿ ಮಸಾಲೆ ಅಂತ. ಬಾಯ್ಲ್ ಎಗ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಗ್ಗನ್ನ ನಾವು ಎಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತೀವೋ ಅಷ್ಟು ಇದು ಟೇಸ್ಟ್ ಬರುತ್ತೆ. ಆ್ಯಂಡ್ ಡೀಪ್ ಫ್ರೈ ಮಾಡಿದಷ್ಟು ಒಳ್ಳೆಯದು. ಆ್ಯಂಡ್ ಇದು 2 ಮಿನಿಟ್ಸ್ ಒನ್ಸು ಫ್ರೈ ಮಾಡ್ಕೊತಾ ಇರಬೇಕು ನೋಡಿ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಎಗ್ಗು. ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವೇ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಗ್ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ. ಈಗ ನೆಕ್ಸ್ಟು ಅದೇ ಪ್ಯಾನಿಗೆ ನಾನು ಈಗ ಬೋಂಡಕ್ಕೆ ನಾವು ಅದಕ್ಕೆ ಆಯಿಲ್ ಹಾಕೋತೀವೋ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ನೋಡಿ, ಈ ರೀತಿ ನಾನು ಎಗ್ನ ಕಡಲೆ ಹಿಟ್ಟಿಗೆ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನೀಟಾಗಿ ಇದು ಎಣ್ಣೆ ಕಾದ್ಮೇಲೆ ಪ್ಯಾನ್ಗೆ ಹಾಕೋತಾ ಇದ್ದೀನಿ ನಾನು ನೋಡಿ. ಈ ರೀತಿ ನಾನು ಎಲ್ಲ ಎಗ್ಗನ್ನು ಫ್ರೈ ಮಾಡ್ಕೊಂಡಿದ್ದೀನಿ, ಅದನ್ನೆಲ್ಲ ನಾನು ಕಡಲೆ ಹಿಟ್ಟು ಜೊತೆ ಮಿಕ್ಸ್ ಮಾಡಿ ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಈಗ ನೀಟಾಗಿ ನಾವು ಯಾವ ರೀತಿ ಮಾಮೂಲಿ ಬೋಂಡ ಎಲ್ಲ ಫ್ರೈ ಮಾಡ್ತೀವೋ 5 to 10 ಮಿನಿಟ್ಸ್ ಇದು ಫ್ರೈ ಆದರೆ ಸಾಕು. ಮಕ್ಕಳು ಪ್ಲೈನ್ ಎಗ್ಗೆಲ್ಲ ಬಾಯ್ಲ್ ಮಾಡಿಕೊಟ್ರೆ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಈ ರೀತಿ ನಾವು ಒಂಥರ ಸ್ಪೆಷಲಾಗಿ ಎಗ್ಗನ್ನೇ ಈ ಎಗ್ ಬೋಂಡ ಅಂತ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ. ನೀಟಾಗಿ ಎರಡೂ ಕಡೆ ನಾವು ಸ್ವಲ್ಪ ಫ್ರೈ ಮಾಡೋದ್ರಿಂದ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫೈನಲಾಗಿ ಎಗ್ ಬೋಂಡ ರೆಡಿಯಾಗಿದೆ. ನೀವೇ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ನಾನು ಎಗ್ಗಲ್ಲಿ ಒಂದು ಸಿಂಪಲ್ ರೆಸಿಪಿನ ನಾನು ಮನೇಲೇ ಮಾಡಿದೆ. ಇದನ್ನು ನೀವು ಮಾಡಿ ಹೇಗಿತ್ತು ಕಮೆಂಟ್ ಹಾಕಿ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.